Welcome to the session, students. Myself Soumya Nayak. Today we will learn about secondary storage devices. First, we will know what do you mean by memory. You all know the main characteristics of computer is its storage, right? It stores the abundant quantity of information. Where it does stores, it stores in the memory unit. A computer memory is the storage unit of computer. It stores the data or instructions either temporarily or permanently. ಈಗ ನೀವು ಏನು ಕಂಪ್ಯೂಟರ್ಗೆ ಡೇಟಾ ಮತ್ತು ಇನ್ಸ್ಟ್ರಕ್ಷನ್ಸ್ ನ ಕೊಡ್ತೀರಾ ಅದೆಲ್ಲ ಒಂದು ಕಡೆ ಸ್ಟೋರ್ ಆಗ್ಬೇಕಲ್ಲ, ಆ ಸ್ಟೋರೇಜ್ ಯೂನಿಟ್ ನ ಏನಂತ ಕರೀತಾರೆ? ಮೆಮೊರಿ ಅಂತ ಕರೀತಾರೆ. ಇಟ್ ಇಸ್ ಜಸ್ಟ್ ಲೈಕ್ ಅ ಹ್ಯೂಮನ್ ಬ್ರೈನ್. ಇಟ್ ಸ್ಟೋರ್ಸ್ ದ ಡೇಟಾ ಅದು ಇನ್ಸ್ಟ್ರಕ್ಷನ್ ಐದರ್ ಪರ್ಮನೆಂಟ್ ಆಗಿ ಸೇವ್ ಮಾಡ್ಕೊಳ್ಳೋದೇ, ಇಲ್ಲ ಅಂದ್ರೆ ಟೆಂಪ್ರರಿ ಬೇಸಿಸ್ ಎಲ್ಲಾರು ಸೇವ್ ಆಗಿರುತ್ತೆ. ಈಗ ನಾವು ಅದರಲ್ಲಿ ಟೈಪ್ಸ್ ಆಫ್ ಮೆಮೊರೀಸ್ ಅನ್ನ ನೋಡೋಣ. First one, primary memory. Second one, secondary memory. Primary memory is also called as internal memory. Secondary memory is called as auxiliary memory or external memory. ಈಗ we see the difference between primary and secondary. ಈ primary memoryಗೂ ಮತ್ತು secondary memoryಗೂ ಏನು ಡಿಫರೆನ್ಸ್ ಅಂತ ನೋಡೋಣ. A primary memory is directly accessed by the CPU. It is a volatile. Secondary memory is external memory. It is a non-volatile. ಈಗ ಪ್ರೈಮರಿ ಮೆಮೊರಿಲಿ ನಾವು ಎಕ್ಸಾಂಪಲ್ ಯಾವುದು ರ್ಯಾಮ್ ಅಂತ ತಗೊಂಡ್ವಿ. ರ್ಯಾಮ್ ಏನ್ ಮಾಡುತ್ತೆ? ಇಟ್ ಸ್ಟೋರ್ಸ್ ದ ಡೇಟಾ ಡ್ಯೂರಿಂಗ್ ಪ್ರೊಸೆಸಿಂಗ್. ಪ್ರೊಸೆಸಿಂಗ್ ಆಗ್ಬೇಕಾದ್ರೆ ಕಂಪ್ಯೂಟರ್ಗೆ ಏನು ಡೇಟಾ ಮತ್ತು ಇನ್ಸ್ಟ್ರಕ್ಷನ್ಸ್ ನ ಬೇಕು ಅದನ್ನ ಎಲ್ಲಿ ಸ್ಟೋರ್ ಆಗಿರುತ್ತೆ? ರ್ಯಾಮ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಆ ರ್ಯಾಮ್ ಕೆಲಸ ಮುಗಿದ ತಕ್ಷಣ ಆ ರ್ಯಾಮ್ ಅಲ್ಲಿರೋ ಡೇಟಾ ಹೋಯ್ತಲ್ವಾ? ಆ ಪ್ರೈಮರಿ ಮೆಮೊರಿ ಮತ್ತು ಸಿಪಿಯು ಮಧ್ಯದಲ್ಲಿ ಏನಾಗಿದೆ? ಡೈರೆಕ್ಟ್ ಆಗಿ ಕನೆಕ್ಷನ್ ಇರುತ್ತೆ. ಪ್ರೈಮರಿ ಮೆಮೊರಿ ಇಸ್ ಡೈರೆಕ್ಟ್ಲಿ ಆಕ್ಸೆಸ್ಡ್ ಬೈ ದ ಸಿಪಿಯು. ಸೆಕೆಂಡರಿ ಮೆಮೊರಿ ಇಸ್ ಎಕ್ಸ್ಟರ್ನಲ್ ಮೆಮೊರಿ. ಇಲ್ಲಿ ಡೈರೆಕ್ಟ್ ಆಕ್ಸೆಸ್ ಇರೋದಿಲ್ಲ ಸಿಪಿಯು ಜೊತೆಗೆ. ಇಟ್ ಈಸ್ ಅ ನಾನ್ ವೊಲಟೈಲ್. ವೊಲಟೈಲ್ ಅಂದ್ರೆ ಏನು, ನಾನ್ ವೊಲಟೈಲ್ ಅಂದ್ರೆ ಏನು ನೋಡೋಣ. ವೊಲಟೈಲ್ ಅಂದ್ರೆ ಏನು ಅಂದ್ರೆ ಈಗ ನಾನು ಇನ್ ಕೇಸ್ ನಾನು ಕಂಪ್ಯೂಟರ್ ಏನೋ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ. ಅವಾಗ ಏನಾಯ್ತು? ಪವರ್ ಸಪ್ಲೈ ಆಫ್ ಆಯ್ತು, ನನ್ನ ಕಂಪ್ಯೂಟರ್ ಏನೋ ಹಾಳಾಯ್ತು ಅಂದಾಗ ಅದ್ರಲ್ಲಿ ಏನೋ ಡೇಟಾ ಎಲ್ಲ ಏನಾಯ್ತು? ವ್ಯಾನಿಶ್ ಆಯ್ತು. ಅಂದ್ರೆ ಆ ವ್ಯಾನಿಶ್ ಆದಾಗ ಅಂದ್ರೆ ಅದಕ್ಕೆ ಏನಂತ ಹೇಳ್ತಾರೆ? ವೊಲಟೈಲ್ ಅಂತ ಹೇಳ್ತಾರೆ. ವೊಲಟೈಲ್ ಮೀನ್ಸ್ ಇಟ್ ಸ್ಟೋರ್ಸ್ ದ ಡೇಟಾ ಆಸ್ ಲಾಂಗ್ ಆಸ್ ದ ಪವರ್ ಸಪ್ಲೈ ಇಸ್ ಆನ್. ಪವರ್ ಸಪ್ಲೈ ಆನ್ ಆಗಿರೋ ತನಕ ಏನ್ ಮಾಡ್ಬೇಕು? ಡೇಟಾ ಮತ್ತು ಇನ್ಸ್ಟ್ರಕ್ಷನ್ಸ್ ನ ಸೇವ್ ಇಟ್ಕೊಂಡ್ರೆ ಅದೇನಂತ ಹೇಳ್ತೀರಾ? ವೊಲಟೈಲ್ ಅಂತ ಕರೀತೀರಾ. It retains its data as long as the power supply is on. Other non-volatile is just opposite to volatile. It stores the data permanently irrespective of the power supply. Power supply ಇರ್ಲಿ ಹೋಗ್ಲಿ ಪರ್ಮನೆಂಟ್ ಆಗಿ ಡೇಟಾನ ಸ್ಟೋರ್ ಮಾಡೋದು ಯಾವುದು? ನಾನ್ ವೊಲಟೈಲ್. ಈಗ ನಾವು ನೋಡ್ತಾ ಇರೋ ಮೆಮೊರಿ ಯಾವುದು? ಸೆಕೆಂಡರಿ ಮೆಮೊರಿ. ಸೆಕೆಂಡರಿ ಮೆಮೊರಿ ಅಂದ್ರೆ ಇನ್ ದ ಟರ್ಮ್ ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್. ಇವೆಲ್ಲ ಏನು? ನಾನ್ ವೊಲಟೈಲ್ ಮೆಮೊರಿ. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ? ವಿ ಆರ್ ಸ್ಟೋರಿಂಗ್ ದ ಡೇಟಾ ಪರ್ಮನೆಂಟ್ಲಿ. ಫ್ಯೂಚರ್ ಯೂಸ್ಗೋಸ್ಕರ ನಾವು ಡೇಟಾನ ಸ್ಟೋರ್ ಮಾಡಕ್ಕೆ ಈ ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ ನ ಯೂಸ್ ಮಾಡ್ತೀವಿ. ಯಾವ್ಯಾವ್ದಿದೆ ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್? ನಾವೇನು ಪೆನ್ ಡ್ರೈವ್ ನ ಯೂಸ್ ಮಾಡ್ತೀವಿ, ಕಾಣ್ತಾ ಇದೆ ನೋಡಲಿ. ಸಿಡಿ ನ ಯೂಸ್ ಮಾಡ್ತಾ ಇದೀವಿ, DVD, ಮೆಮೊರಿ ಕಾರ್ಡ್ಸ್ ಇವೆಲ್ಲ ಯೂಸ್ ಮಾಡ್ತೀವಲ್ಲ. ದೇ ಆರ್ ಆಲ್ ದಿ ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್. ಈಗ ಒಂದೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೆಕೆಂಡರಿ ಸ್ಟೋರೇಜ್ ಅನ್ನ ನೋಡ್ಕೊಂತ ಹೋಗೋಣ. ಫಸ್ಟ್ ಒನ್, ನಾನ್ ವೊಲಟೈಲ್. ನಾನ್ ವೊಲಟೈಲ್ ಅಂದ್ರೆ ಏನು? ಇಟ್ ಸ್ಟೋರ್ಸ್ ದ ಡೇಟಾ ಪರ್ಮನೆಂಟ್ಲಿ. ನನಗೇನು ಕಂಪ್ಯೂಟರ್ ಅಲ್ಲಿ ಕಂಪ್ಯೂಟರ್ನ ಹಾಳಾಯ್ತು ಅಥವಾ ಕಂಪ್ಯೂಟರ್ ಕರೆಂಟ್ ಹೋಯ್ತು, ಈ ರೀತಿ ಯಾವುದೇ ಪ್ರಾಬ್ಲಮ್ ಆದ್ರೂ ಕೂಡ ಡೇಟಾನ ರಿಟೈನ್ ಮಾಡಕ್ಕೆ ನಾವು ಏನ್ ಮಾಡ್ತೀವಿ? ಇಲ್ಲಿ ಸೆಕೆಂಡರಿ ಸ್ಟೋರೇಜ್ ನ ಇಟ್ಕೋತೇವೆ. ಈಗ ಇನ್ ಕೇಸ್ ನನ್ನ ಕಂಪ್ಯೂಟರ್ ಅಲ್ಲಿ ಏನಾಗಿರುತ್ತೆ? ನಂದೇನೋ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಡೇಟಾ ಇರುತ್ತೆ ಅಂತ ಇಟ್ಕೊಂಡ. ಆ ಇಂಪಾರ್ಟೆಂಟ್ ಆಗಿರೋ ಡೇಟಾನ ನಾ ಎಲ್ಲಿ ಕಳಿಸ್ಕೋತೀನಿ? ನನ್ನ ಪೆನ್ ಡ್ರೈವ್ ಗೆ ಕಳಿಸ್ಕೋತೀನಿ ಅಂದಾಗ ಆ ಪೆನ್ ಡ್ರೈವ್ ಅಲ್ಲಿ ಡೇಟಾ ಪರ್ಮನೆಂಟ್ ಆಗಿರುತ್ತಲ್ಲ. ಕಂಪ್ಯೂಟರ್ ಹಾಳಾದ್ರೂ ಕೂಡ ನಂಗೇನಾಗೋದಿಲ್ಲ, ನನಗೆ ಆ ಪೆನ್ ಡ್ರೈವ್ ಅಲ್ಲಿರೋ ಡೇಟಾ ನನಗೆ ಫ್ಯೂಚರ್ ಇರ್ಲಿ ನಾನು ಯೂಸ್ ಮಾಡ್ಕೋಬಹುದು. ಸೊ ಇಟ್ ಈಸ್ ಅ ನಾನ್ ವೊಲಟೈಲ್. ಸೊ ಡೇಟಾ ಟ್ರಾನ್ಸ್ಫರ್ ನಮಗೇನ್ ಮಾಡ್ಬೋದು? ಒಂದು ಕಂಪ್ಯೂಟರ್ ಇಂದ ಇನ್ನೊಂದು ಕಂಪ್ಯೂಟರ್ಗೆ ಡೇಟಾನ ಟ್ರಾನ್ಸ್ಫರ್ ಮಾಡ್ಕೊಳ್ಳಕ್ಕೆ ನಾನು ಏನನ್ನ ಯೂಸ್ ಮಾಡ್ತೀನಿ? ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ ನ ಯೂಸ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಒನ್, ಸ್ಲೋವರ್. ಯಾಕೆ ಸ್ಲೋವರ್ ಇದು? ಬಿಕಾಸ್ ಯಾಕೆ ಸ್ಲೋ ಆಗುತ್ತೆ? ಇಟ್ ಈಸ್
ನಾಟ್ ಡೈರೆಕ್ಟ್ಲಿ ಆಕ್ಸೆಸ್ಡ್ ಬೈ ದ ಸಿಪಿಯು. ಸಿಪಿಯು ಜೊತೆ ಏನಾಗ್ತಾ ಇಲ್ಲ, ಇಲ್ಲಿ ಡೈರೆಕ್ಟ್ ಆಗಿ ಆಕ್ಸೆಸ್ ಆಗ್ತಾ ಇಲ್ಲ ಅಲ್ಲ, ಇಟ್ ಈಸ್ ಎಕ್ಸ್ಟರ್ನಲ್ ಮೆಮೊರಿ, ಸ್ಲೋ, ಸೊ ಇಟ್ ಈಸ್ ಸ್ಲೋವರ್. ಹ್ಯೂಜ್ ಸ್ಟೋರೇಜ್, ಇಲ್ಲೇನಾಗ್ತಾ ಇದೆ ನಮಗೆ, ವಿ ಕ್ಯಾನ್ ಸ್ಟೋರ್ ಅಬಂಡೆಂಟ್ ಕ್ವಾಂಟಿಟಿ ಆಫ್ ಇನ್ಫಾರ್ಮೇಶನ್, ಸಿಕ್ಕಾಪಟ್ಟೆ ಆಗಿ ಕ್ವಾಂಟಿಟಿ ಇನ್ಫಾರ್ಮೇಶನ್ ಅನ್ನು ಸ್ಟೋರ್ ಮಾಡ್ಕೋಬಹುದು. ಈಗ ಹಾರ್ಡ್ ಡಿಸ್ಕ್ ಆಗಿರೋದು, ಪೆನ್ ಡ್ರೈವ್ ಅಲ್ಲಿ 250 GB, ಸಾರಿ ಹಾರ್ಡ್ ಡಿಸ್ಕ್ ಅಲ್ಲಿ 1 TB ಅಷ್ಟು ಡೇಟಾನ ಸೇವ್ ಮಾಡ್ಕೊತೀರಾ. ಮೆಮೊರಿ ಕಾರ್ಡ್ 64 GB ಮೆಮೊರಿ ಕಾರ್ಡ್ ಇರ್ತವೆ, ಹೌದಾ. ಯು ಕ್ಯಾನ್ ಸ್ಟೋರ್ ಅ ಹ್ಯೂಜ್ ಕ್ವಾಂಟಿಟಿ ಆಫ್ ಇನ್ಫಾರ್ಮೇಶನ್ ಇನ್ ಅ ಸೆಕೆಂಡರಿ ಸ್ಟೋರೇಜ್. ಪೋರ್ಟೇಬಲ್, ಸೊ ನಾವೇನ್ ಮಾಡ್ಕೋಬಹುದು, ಈಗ ನನ್ಗೆ ಡೇಟಾನ ಎಲ್ಲ ಕಂಪ್ಯೂಟರ್ನ ತಗೊಳಕ್ ಹೋಗ್ತಾ ಆಗ್ತಾ ಇಲ್ಲ ಅಂದಾಗ, ನನ್ನ ಕಂಪ್ಯೂಟರ್ ಎಲ್ಲ ಇನ್ಫಾರ್ಮೇಶನ್ ಎಲ್ಲ ನಂದಲ್ಲಿದೆ, ಲ್ಯಾಪ್ಟಾಪ್ ಕಂಪ್ಯೂಟರ್ ಅಲ್ಲಿ ಇದೆ, ಡೆಸ್ಕ್ಟಾಪ್ ಅಲ್ಲಿ ಇದೆ, ಅದನ್ನ ನಾನು ಕ್ಯಾರಿ ಮಾಡಕ್ ಆಗೋದಿಲ್ಲ. ಸೊ ನನಗೆ ಬೇಕಾಗಿರೋ ಇನ್ಫಾರ್ಮೇಶನ್ ಎಲ್ಲಿ ಕಳಿಸ್ತೀನಿ, ಮೆಮೊರಿ ಕಾರ್ಡಿಗೋ, ಪೆನ್ ಡ್ರೈವಿಗೋ, ಸಿಡಿಗೋ ಹಾಕೊಂಡು ತಗೊಂಡು ಹೋಗ್ಬೋದಲ್ಲ. ಸೊ ವಿ ಕ್ಯಾನ್ ಕ್ಯಾರಿ ದ ಡೇಟಾ ಯೂಸಿಂಗ್ ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್. ಈಗ ನಾವು ಟೈಪ್ಸ್ ಆಫ್ ಸೆಕೆಂಡರಿ ಮೆಮೊರಿ ನೋಡೋಣ. ಅದರಲ್ಲಿ 2 ತರ ಬರುತ್ತೆ, ಸೀಕ್ವೆನ್ಷಿಯಲ್ ಆಕ್ಸೆಸ್ ಡಿವೈಸಸ್ ಬರ್ತವೆ ಮತ್ತು ಡೈರೆಕ್ಟ್ ಆಕ್ಸೆಸ್ ಡಿವೈಸಸ್. ಸೆಕೆಂಡರಿ ಸ್ಟೋರೇಜ್ ಅಲ್ಲಿ 2 ಟೈಪ್ಸ್ ಬರ್ತಾ ಇದೆ. ಇಲ್ಲಿ ಸೆಕೆಂಡರಿ ಮೆಮೊರಿ ಮತ್ತು ಸ್ಟೋರೇಜ್ ಡಿವೈಸಸ್ ಅಂದ್ರೆ 2 ಒಂದೇ, ಓಕೆ. ಒಂದು ಸೀಕ್ವೆನ್ಷಿಯಲ್ ಆಕ್ಸೆಸ್, ಇನ್ನೊಂದು ಡೈರೆಕ್ಟ್ ಆಕ್ಸೆಸ್ ಡಿವೈಸಸ್. ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ ಅನ್ನು 2 ಕೈಂಡ್ಸ್ ಆಗಿ ಡಿವೈಡ್ ಮಾಡ್ತಾ ಇದ್ದೀರಾ, ಒಂದು ಸೀಕ್ವೆನ್ಷಿಯಲ್, ಇನ್ನೊಂದು ಡೈರೆಕ್ಟ್ ಆಕ್ಸೆಸ್ ಡಿವೈಸ್. ಇಲ್ಲಿ ಸೀಕ್ವೆನ್ಷಿಯಲ್ ಆಕ್ಸೆಸ್ ಡಿವೈಸ್ ಅಂದ್ರೆ ಏನು ನೋಡೋಣ. ಫಾರ್ ಎಕ್ಸಾಂಪಲ್ ಏನಂದೆ ನಾನು, ಮ್ಯಾಗ್ನೆಟಿಕ್ ಟೇಪ್ಸ್ ಅಂತ ಅಂದೆ. ಇಲ್ಲಿ ನೋಡಿ ಟೇಪ್ಸ್ ಕಾಣ್ತಾ ಇದೆ. ಈಗ ಹಳೆ ಕಾಲದಲ್ಲಿ ನಾವೆಲ್ಲ ಹಾಡು ಕೇಳಕ್ಕೆ ಟೇಪ್ ರೆಕಾರ್ಡ್ಸ್ ಅನ್ನ ಯೂಸ್ ಮಾಡ್ತಾ ಇದ್ವಲ್ಲ, ಆ ಟೇಪ್ ರೆಕಾರ್ಡ್ಸ್ ಅಲ್ಲಿ ಒಂದು 10 ಹಾಡು ಇತ್ತು ಅಂದ್ರೆ ನಮ್ಗೆ ಏನ್ ಮಾಡಕ್ ಆಗ್ತಾ ಇತ್ತು, 10 ಹಾಡಲ್ಲಿ ನಾನು 9th ಸಾಂಗ್ ಕೇಳಬೇಕು ಅಂದಾಗ ನಾನು ಏನ್ ಮಾಡೋದು, ಹ್ಯಾವ್ ಟು ಪ್ಲೇ ಆಲ್ ದಿ 8 ಸಾಂಗ್ಸ್ ಬಿಫೋರ್ ಅಲ್ವಾ. ಈಗ 9ನೇ ಸಾಂಗ್ ಕೇಳಬೇಕು ಅಂದಾಗ ನಾನು 8 ಸಾಂಗ್ನು ಕೂಡ ಏನ್ ಮಾಡ್ಬೇಕಾಗಿತ್ತು, ಪ್ಲೇ ಮಾಡ್ಬೇಕಾಗಿತ್ತು. ಸೊ ಇಲ್ಲಿ ಏನಾಗ್ತಾ ಇದೆ, ನಾವು ಡೇಟಾನ ಆಕ್ಸೆಸ್ ಮಾಡ್ಕೋತಾ ಇದೀವಿ ಸೀಕ್ವೆನ್ಷಿಯಲಿ, ಒನ್ ಬೈ ಒನ್ ಆಕ್ಸೆಸ್ ಮಾಡ್ಕೊಂತಾ ಹೋಗ್ಬೇಕು. ಈಗ ನಂಗೆ ಪರ್ಟಿಕ್ಯುಲರ್ ಆಗಿ 8th ಪೊಸಿಷನ್ ಇರೋ ಡೇಟಾ ಬೇಕು ಅಂದಾಗ್ಲೂ ನಾನು ಏನ್ ಮಾಡ್ತೀನಿ, ವಿ ಹ್ಯಾವ್ ಟು ಆಕ್ಸೆಸ್ ಆಲ್ ದ ಪ್ರೀವಿಯಸ್ 7 ಡೇಟಾಸ್. ಆ 7 ಡೇಟಾನ ಆಕ್ಸೆಸ್ ಮಾಡಾದ್ಮೇಲೆ ನಮ್ಗೆ 8th ಡೇಟಾ ಸಿಗುತ್ತೆ. ಯಾವ್ದ್ರಲ್ಲಿ, ಸೀಕ್ವೆನ್ಷಿಯಲ್ ಆಕ್ಸೆಸ್ ಅಲ್ಲಿ. ಯಾವಾಗ್ಲೂ ಡೈರೆಕ್ಟ್ ಆಗಿ ನಮ್ಗೆ ಆಕ್ಸೆಸ್ ಮಾಡಕ್ ಆಗೋದಿಲ್ಲ, ಸೊ ವಿ ಹ್ಯಾವ್ ಟು ಗೋ ಫಾರ್ ಇನ್ ಸೀಕ್ವೆನ್ಸ್. ಈಗ ಟೇಪ್ ರೆಕಾರ್ಡ್ ಅಲ್ಲಿ ಹಾಡು ಕೇಳಿದ್ರೆ, ಇವಾಗ CD ಪ್ಲೇಯರ್ಸ್ ಅಲ್ಲಿ ಹಾಡು ಕೇಳಿದಾಗ ಏನಾಗುತ್ತೆ, CD ಪ್ಲೇಯರ್ಸ್ ಅಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಯಾವ ಸಾಂಗ್ ಬೇಕು ಅಂತ ನಾವು ಪರ್ಟಿಕ್ಯುಲರ್ ಆಗಿ ಏನ್ ಮಾಡ್ಬೋದು, ಚೂಸ್ ಮಾಡ್ತೀರಲ್ವಾ. ಆ ಚೂಸ್ ಮಾಡೋದಕ್ಕೆ ಏನಂತ ಹೇಳ್ತೀರಾ, ಡೈರೆಕ್ಟ್ ಆಕ್ಸೆಸ್ ಡಿವೈಸಸ್. ಅಂದ್ರೆ ನಾನು ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಡೇಟಾ ಬೇಕು ಅಂತ ನಾ ಏನ್ ಮಾಡ್ತೀನಿ, ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ, ಅದಕ್ಕೆ ಏನಂತ ಹೇಳ್ತಾರೆ, ಡೈರೆಕ್ಟ್ ಆಕ್ಸೆಸ್ ಡಿವೈಸಸ್. ಇಲ್ಲಿ ಡೇಟಾ ಆರ್ ಆಕ್ಸೆಸ್ ಸೀಕ್ವೆನ್ಷಿಯಲಿ. ಸೊ ಡೈರೆಕ್ಟ್ ಆಕ್ಸೆಸ್ ಡಿವೈಸಸ್ ಅಲ್ಲಿ ಏನಾಗುತ್ತೆ, ಡೇಟಾ ಆರ್ ಆಕ್ಸೆಸ್ ಇನ್ ಪರ್ಟಿಕ್ಯುಲರ್ ಆಗಿ ಇಂಥದೇ ಡೇಟಾ ಬೇಕು ಅಂತ ನೀವೇನ್ ಮಾಡ್ತೀರಾ, ಯೂಸ್ ಮಾಡ್ತೀರಾ. ಸೀಕ್ವೆನ್ಷಿಯಲ್ ಆಕ್ಸೆಸ್ ಡಿವೈಸ್ ಎಕ್ಸಾಂಪಲ್ ಯಾವುದು, ಮ್ಯಾಗ್ನೆಟಿಕ್ ಟೇಪ್ಸ್. ಡೈರೆಕ್ಟ್ ಆಕ್ಸೆಸ್ ಡಿವೈಸ್ ಎಕ್ಸಾಂಪಲ್ ವಿಡಿಯೋ ಪ್ಲೇಯರ್ಸ್, ಈ ತರದ್ದು. ಇಲ್ಲಿ ವಿಚ್ ಒನ್ ಇಸ್ ದ ಫಾಸ್ಟರ್ ಹಿಯರ್, ಡೈರೆಕ್ಟ್ ಆಕ್ಸೆಸ್ ಅಲ್ವಾ. ಸೀಕ್ವೆನ್ಷಿಯಲಿ ಒಂದೊಂದಾಗಿ ಆಕ್ಸೆಸ್ ಮಾಡ್ಕೊಂತ ಹೋಗ್ಬೇಕಾದ್ರೆ ಇಟ್ ವಿಲ್ ಟೇಕ್ ಅ ಟೈಮ್. ಸೊ ಡೈರೆಕ್ಟ್ ಆಕ್ಸೆಸ್ ಡಿವೈಸಸ್ ಆರ್ ದಿ ಫಾಸ್ಟರ್. ಈಗ ಟೈಪ್ಸ್ ನೋಡ್ತಾ ಹೋಗೋಣ, ಟೈಪ್ಸ್ ಆಫ್ ಡೈರೆಕ್ಟ್ ಆಕ್ಸೆಸ್ ಸ್ಟೋರೇಜ್ ಡಿವೈಸಸ್. ಅದರಲ್ಲಿ ಮ್ಯಾಗ್ನೆಟಿಕ್ ಡಿಸ್ಕ್ ಇದೆ, ಆಪ್ಟಿಕಲ್ ಡಿಸ್ಕ್ ಅಂಡ್ ಸಾಲಿಡ್ ಸ್ಟೇಟ್ ಮೆಮೊರಿ. These are the 3 types of direct access storage devices, ಒಂದು magnetic, optical and solid state. ಫಸ್ಟ್ ನೋಡೋಣ, ಮ್ಯಾಗ್ನೆಟಿಕ್ ಡಿಸ್ಕ್. ಇಟ್ ಸ್ಟೋರ್ಸ್, ಈಗ ನಾನು ಏನಂತ ಅಂದ್ರೆ ಸೆಕೆಂಡರಿ ಮೆಮೊರಿ ಸ್ಟೋರ್ಡ್ ಫಾರ್ ನಾನ್ ವಾಲಟೈಲ್ ಸ್ಟೋರೇಜ್. ಯಾವ್ದು ನಾನ್ ವಾಲಟೈಲ್ ಸ್ಟೋರೇಜ್ ಆಫ್ ಡೇಟಾ ಆರ್ ಇನ್ಫಾರ್ಮೇಶನ್ ಸ್ಟೋರ್ ಮಾಡ್ತೀರಾ ಯೂಸಿಂಗ್ ಸೆಕೆಂಡರಿ ಸ್ಟೋರೇಜ್. ಈ ಮ್ಯಾಗ್ನೆಟಿಕ್ ಡಿಸ್ಕ್ಗಳು ಏನ್ ಮಾಡ್ತವೆ, ಇಟ್ ವಿಲ್ ಸ್ಟೋರ್ ದ ಡೇಟಾ ಯೂಸಿಂಗ್ ಮ್ಯಾಗ್ನೆಟಿಕ್ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವೇನ್ ಮಾಡ್ತೀವಿ, ಇಲ್ಲಿ ಡೇಟಾನ ಸ್ಟೋರ್ ಮಾಡ್ತಾ ಇದೀವಿ. ಇಲ್ಲಿ 2 ಟೈಪ್ಸ್ ಆಫ್ ಮ್ಯಾಗ್ನೆಟಿಕ್ ಡಿಸ್ಕ್ ಬರ್ತವೆ, ಒಂದು ಫ್ಲಾಪಿ ಅಂಡ್ ಹಾರ್ಡ್ ಡಿಸ್ಕ್. ಈ ಫ್ಲಾಪಿ ಮತ್ತು ಹಾರ್ಡ್ ಡಿಸ್ಕ್ ಬೋತ್ ರಿಲೈ ಆನ್ ರೊಟೇಟಿಂಗ್ ಪ್ಲಾಟರ್. ರೊಟೇಟಿಂಗ್ ಪ್ಲಾಟರ್ ಅಂತ ಅಂದ್ರೆ ಒಂದು ಡಿಸ್ಕ್ ತರದಿರುತ್ತೆ, ಆ ಡಿಸ್ಕ್ ಅಲ್ಲಿ ಡೇಟಾ ಸ್ಟೋರ್ ಆಗಿರುತ್ತೆ. ಆ ಡೇಟಾ ಅಲ್ಲಿ ಮೂವೇಬಲ್ ರೀಡ್ ಮತ್ತು ರೈಟ್ ಹೆಡ್ ರೊಟೇಟ್ ಆಗ್ತಾ ಹೋದಂಗೂ ನಾವೇನ್ ಮಾಡ್ಬೋದು, ಡೇಟಾನ ರೀಡ್ ಅಂಡ್ ರೈಟ್ ಮಾಡ್ಕೋಬಹುದು. ಇಲ್ಲಿ ಏನಾಗುತ್ತೆ ಅಂದ್ರೆ, ಮ್ಯಾಗ್ನೆಟಿಕ್ ಮಟೀರಿಯಲ್ ಇಸ್ ಕೋಟೆಡ್ ಆನ್ ದ ಸರ್ಫೇಸ್ ಆಫ್ ದ ಡಿಸ್ಕ್. ಆ ಪ್ಲಾಟರ್ ಅಲ್ಲಿ ಏನಾಗಿರುತ್ತೆ, ಒಂದು ಮ್ಯಾಗ್ನೆಟಿಕ್ ಮಟೀರಿಯಲ್ ನ ಕೋಟ್ ಮಾಡಿರ್ತಾರೆ. ಯಾವಾಗ ನಾವು ಆ ಮ್ಯಾಗ್ನೆಟಿಕ್ ಕೋಟ್ ಮೇಲೆ ಎಕ್ಸ್ಟರ್ನಲಿ ಮ್ಯಾಗ್ನೆಟಿಕ್ ಫೀಲ್ಡ್ ನ ಅಪ್ಲೈ ಮಾಡ್ತೀವಿ, ವಿ ಕ್ಯಾನ್ ಚೇಂಜ್ ದ
ಓರಿಯಂಟೇಶನ್ ಆಫ್ ದಿಸ್ ಟೀನಿ ಮ್ಯಾಗ್ನೆಟ್. ಹೊಸದಾಗಿ ನಾವೇನೋ ಎಕ್ಸ್ಟರ್ನಲ್ ಅಪ್ಲೈ ಮಾಡಿದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ನ ಆ ಪೊಲಾರಿಟೀಸ್ ನಾವೇನ್ ಮಾಡ್ಬೋದು, ಚೇಂಜ್ ಮಾಡ್ತಾ ಹೋಗ್ತೀರಾ. ಆ ಪೊಲಾರಿಟೀಸ್ ನ ಚೇಂಜ್ ಡಿಪೆಂಡಿಂಗ್ ಆನ್ ದಿ ಆ ಓರಿಯಂಟೇಶನ್ we can say either it is a ones or zero. ಏನ್ ಮೆಮೊರಿನ ಸ್ಟೋರ್ ಮಾಡ್ತಾರೆ ಇನ್ ಟರ್ಮ್ಸ್ ಆಫ್ ಬಿಟ್ಸ್ ಅಲ್ಲಿ ಸ್ಟೋರ್ ಮಾಡ್ತಾ ಇರಲ್ಲ, ಆ ಮೆಮೊರಿ ಹೆಂಗೆ ಸ್ಟೋರ್ ಆಗುತ್ತೆ ಅಂದ್ರೆ ಹಿಯರ್ ದ ಡೇಟಾ ಆರ್ ಸ್ಟೋರ್ಡ್ ಇನ್ ಟೀನಿ ಮ್ಯಾಗ್ನೆಟ್ಸ್ ಐದರ್ 0 or 1s. ಇಲ್ಲಿ ಕಾಣ್ತಾ ಇದೆ ನೋಡಿ, ಮ್ಯಾಗ್ನೆಟಿಕ್ ಡಿಸ್ಕ್ ಅಲ್ಲಿ ಫಸ್ಟ್ ಒನ್ ಫ್ಲಾಪಿ ಡಿಸ್ಕ್. ಇಟ್ ಈಸ್ ಪ್ಯಾಕೇಜ್ಡ್ ಇನ್ಸೈಡ್ ಅ ಪ್ರೊಟೆಕ್ಟಿವ್ ಪ್ಲಾಸ್ಟಿಕ್ ಎನ್ವಲಪ್ ಅಲ್ಲಿ ಏನ್ ಮಾಡಿರ್ತಾರೆ, ಇದನ್ನ ಪ್ಯಾಕ್ ಮಾಡಿರ್ತಾರೆ. ಇಟ್ ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ಟೈಪ್ ಆಫ್ ಪೋರ್ಟೇಬಲ್ ಸ್ಟೋರೇಜ್. ಇವಾಗಿನ ಕಂಪ್ಯೂಟರ್ಸ್ ಗಳಲ್ಲಿ ನಮ್ಗೆ ಏನಾಗ್ತಾ ಇಲ್ಲ, ಫ್ಲಾಪಿ ಡ್ರೈವ್ ಸಿಗ್ತಾ ಇಲ್ಲ. ಇಟ್ ಜಸ್ಟ್ ಸ್ಟೋರ್ಸ್ ಓನ್ಲಿ 1.44 MB ಆಫ್ ಡೇಟಾ ಅಷ್ಟೇ ಸ್ಟೋರ್ ಮಾಡ್ತಾ ಇದೆ. ಅಂಡ್ ಇಟ್ ವಿಲ್ ಕಮ್ ಇನ್ ಡಿಫ್ರೆಂಟ್ ಸೈಜಸ್ ಲೈಕ್ 8 inches, 5.4 inches, 3.5 inches. ಅಂದ್ರೆ ಡಯಾಮೀಟರ್ಸ್ ಎಷ್ಟಿದೆ ಅಂತ ಕಾಣ್ತಾ ಇದೆ. It will store only up to 1.44 MBs of data. So it is absolute in these days. Next comes to hard disk. ಹಾರ್ಡ್ ಡಿಸ್ಕ್ ಅಂದ್ರೆ ಏನು? ಈಗ ನೀವು ಕಂಪ್ಯೂಟರ್ನ ತಗೋತಾ ಇದ್ದೀರಾ ಅಂದಾಗ ಮೊದ್ಲೇನ್ ನೋಡ್ತೀರಾ, ಹಾರ್ಡ್ ಡಿಸ್ಕ್ ಕೆಪಾಸಿಟಿ ಎಷ್ಟು ಅಂತ ನೋಡ್ತಿರಲ್ಲ. ಈ ಕಂಪ್ಯೂಟರ್ ಅಲ್ಲಿ ಏನಿರುತ್ತೆ, ಎಲ್ಲ ಡೇಟಾ ಮತ್ತು ಇನ್ಫಾರ್ಮೇಶನ್ ಏನ್ ಸ್ಟೋರ್ ಆಗಿರುತ್ತೆ, ಕಂಪ್ಯೂಟರ್ ನಾವ್ ಏನ್ ಸ್ಟೋರ್ ಮಾಡ್ತೀವಿ, ಆಪರೇಟಿಂಗ್ ಸಿಸ್ಟಮ್ಸ್ ಆಗಿರ್ಬೋದು, ಪಿಕ್ಚರ್ಸ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಡೇಟಾನ ಏನೇನೆಲ್ಲ ಸ್ಟೋರ್ ಮಾಡ್ತಿರಲ್ವಾ, ಅದೆಲ್ಲ ಡೇಟಾ ಎಲ್ಲಿ ಸ್ಟೋರ್ ಆಗಿರುತ್ತೆ ಅಂದ್ರೆ ನಮ್ಮ ಕಂಪ್ಯೂಟರ್ನ ಹಾರ್ಡ್ ಡಿಸ್ಕ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಆ ಹಾರ್ಡ್ ಡಿಸ್ಕ್ ಎಲ್ಲಿ ಇರುತ್ತೆ, ಅಲ್ಲಿ ಕಾಣ್ತಾ ಇದೆ ನೋಡಿ, CPU ಅಲ್ಲಿ ಇರುತ್ತೆ. ಇಫ್ ದ ಹಾರ್ಡ್ ಡಿಸ್ಕ್ ಇಸ್ ಲೈಕ್ ದಿಸ್, ಮತ್ತೆ ಪೋರ್ಟೇಬಲ್ ಹಾರ್ಡ್ ಡಿಸ್ಕ್ ಕೂಡ ನಮ್ಗೆ ಅವೈಲೇಬಲ್ ಇದೆ. ಅಂದ್ರೆ USB ಕೇಬಲ್ ಗಳ ಮೂಲಕ ನಾವು ನಮ್ಮ ಕಂಪ್ಯೂಟರ್ಗೆ ಪೋರ್ಟೇಬಲ್ ಹಾರ್ಡ್ ಡಿಸ್ಕ್ ಅನ್ನ ಕೂಡ ಹಾಕಬಹುದು. ಈಗ ಟೈಪಿಕಲಿ ಕಂಪ್ಯೂಟರ್ಸ್ಗೆ ನಾರ್ಮಲ್ ಆಗಿ 1 TB ಅಷ್ಟು ಹಾರ್ಡ್ ಡಿಸ್ಕ್ ಅವೈಲೇಬಲ್ ಇದೆ. ಈಗ ನೋಡೋಣ ಆ ಹಾರ್ಡ್ ಡಿಸ್ಕ್ ಯಾವ ತರ ಕೆಲಸ ಮಾಡುತ್ತೆ ಅಂತ. ಆ ಹಾರ್ಡ್ ಡಿಸ್ಕ್ ನಾನು ಹೇಳಿದೆ ಪ್ಲಾಟರ್ಸ್ ಅಂತ ಅಂದಲ್ಲ, ಪ್ಲಾಟರ್ಸ್ ಅಂಡ್ ಇಸ್ ನಥಿಂಗ್ ಬಟ್ ದ ಡಿಸ್ಕ್. ಆ ನಂಬರ್ ಆಫ್ ಪ್ಲಾಟರ್ಸ್ ಅಂದ್ರೆ ಸ್ಟ್ಯಾಕ್ ಆಫ್ ಪ್ಲಾಟರ್ಸ್ ಏನ್ ಮಾಡಿರ್ತಾರೆ, ಅರೇಂಜ್ಡ್. ಇಲ್ಲಿ ಕಾಣ್ತಾ ಇದೆ ನೋಡಿ ಪ್ಲಾಟರ್ಸ್. ಆ ಪ್ಲಾಟರ್ಸ್ ಅಲ್ಲಿ ಏನಾಗಿರುತ್ತೆ, ನಮ್ಮ ಡೇಟಾ ಸ್ಟೋರ್ ಆಗಿರುತ್ತೆ. ಆ ಪ್ಲಾಟರ್ಸ್ ಆರ್ ಅರೇಂಜ್ಡ್ ಸ್ಟ್ಯಾಕ್ 1 by 1 ಅರೌಂಡ್ ಅ ಸ್ಪಿಂಡಲ್. ಈ ಸ್ಪಿಂಡಲ್ ಏನ್ ಮಾಡ್ತಾ ಹೋಗುತ್ತೆ, ನಮ್ದು ಡೇಟಾನ ರೊಟೇಟ್ ಮಾಡ್ತಾ ಹೋಗುತ್ತೆ. ರೊಟೇಟ್ ಮಾಡ್ತಾ ಹೋಗುತ್ತೆ. ಇಲ್ಲಿ ಏನ್ ಮಾಡಿರ್ತಾರೆ, ಏನು ಪ್ಲಾಟರ್ ಇದೆ, ಪ್ಲಾಟರ್ ಇಸ್ ಡಿವೈಡೆಡ್ ಇಂಟು ಅ ಸೆಕ್ಟರ್ಸ್. ಸೆಕ್ಟರ್ ಇಸ್ ಡಿವೈಡೆಡ್ ಇಂಟು ಅ ಟ್ರ್ಯಾಕ್. ಟ್ರ್ಯಾಕ್ ಇಸ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಡೇಟಾ ಇಟ್ ಕ್ಯಾನ್ ಸ್ಟೋರ್ಡ್. ಇಲ್ಲಿ ಏನಾಗ್ತಾ ಹೋಗುತ್ತೆ, ಈ ಸ್ಪಿಂಡಲ್ ಮೂವ್ ಆಗ್ತಾ ಹೋದಂಗೆ ಯಾರ ಮೇನಾಗುತ್ತೆ, ರೊಟೇಟ್ ಆಗಿ ರೀಡ್ ಅಂಡ್ ರೈಟ್ ಹೆಡ್ ರೊಟೇಟ್ ಆಗ್ತಾ ಹೋಗಿ ಡೇಟಾ ರೀಡ್ ಮತ್ತು ರೈಟ್ ಹಾಕುವಂತ ಹೋಗುತ್ತೆ. The hard disk consists of a collection of platters which are connected together and spin together. ಅಂದೇನ್ ಹೇಳ್ತಾ ಇಲ್ಲಿ, the hard disk consists of a collection of platters which are connected together and spindle together. The platters, ಆ platter ಯಾವುದರಿಂದ ಮೇಡ್ ಆಗಿದೆ, it is made up of a glass or a metal. Each platter has a 2 surfacing device. ಅದು ಯಾವ ಸ್ಪೀಡ್ ಅಲ್ಲಿ ಮೂವ್ ಆಗುತ್ತೆ ಅಂದ್ರೆ the stack of the platter speeds is 5400 to 7000 RPM. ಜಾಸ್ತಿ ಸ್ಪೀಡ್ ಇದ್ದಷ್ಟು ಏನಾಗುತ್ತೆ, ರಿವಲ್ಯೂಷನ್ ಪರ್ ಮಿನಿಟ್, ಒಂದು ಮಿನಿಟಿಗೆ ಎಷ್ಟು ರೌಂಡ್ ಆಗುತ್ತೆ ಅನ್ನೋದ್ರ ಮೇಲೆ ಡೇಟಾ ಮತ್ತು ರೀಡ್ ಅಂಡ್ ರೈಟ್ ಸ್ಪೀಡ್ ಡಿಪೆಂಡ್ ಆಗುತ್ತೆ. ಜಾಸ್ತಿ RPM ಇದ್ದಷ್ಟು ಸ್ಪೀಡ್ ಜಾಸ್ತಿ ಆಗಿರುತ್ತೆ. Here each disk is divided into track. Each track is divided into sector. The sector is the smallest unit. It can be read and write. So ಇಲ್ಲಿ ನೋಡಿ ವರ್ಕಿಂಗ್ ಆಫ್ ಹಾರ್ಡ್ ಡಿಸ್ಕ್. ಇಲ್ಲಿ ನೋಡಿ ಏನಾಗ್ತಾ ಇದೆ, ಇಲ್ಲಿ ಇದು ಪ್ಲಾಟರ್ ತರ ಇದೆ, ಇದು ಪ್ಲಾಟರ್. ದ ಪ್ಲಾಟರ್ ಅಲ್ಲಿ ಡೇಟಾ ಸ್ಟೋರ್ ಆಗಿರುತ್ತೆ. ಆಸ್ ದ ಸ್ಪಿಂಡಲ್ ರನ್ಸ್, ಇಲ್ಲಿ ಏನಿದೆ ಪ್ಲಾಟ್ ನೋಡಿ ರನ್ ಆಗ್ತಾ ಇದೆ ನೋಡಿ. The platter stores the data. As the spindle run ಆದಾಗ ಈ ಅಕ್ಯುಲೇಟರ್ ಆರ್ಮ್ ಏನಿರುತ್ತೆ, ಈ ಜಸ್ಟ್ ಇದು ಮೂವ್ ಆಗ್ತಾ ಏನಾಗ್ತಾ ಹೋಗುತ್ತೆ, ಡಾಟಾನ ರೀಡ್ ಅಂಡ್ ರೈಟ್ ಮಾಡ್ಕೊಳ್ತಾ ಹೋಗುತ್ತೆ. ಈಗ ಯಾವ್ದು ನೋಡಿದ್ವಿ ನಾವು,
ಮ್ಯಾಗ್ನೆಟಿಕ್ ಡಿಸ್ಕ್ ಅನ್ನ ನೋಡಿದೆ. ಮ್ಯಾಗ್ನೆಟಿಕ್ ಡಿಸ್ಕ್ ಅಲ್ಲಿ 2 ಟೈಪ್ಸ್ ಇದೆ, ಒಂದು ಫ್ಲಾಪಿ, ಇನ್ನೊಂದು ಹಾರ್ಡ್ ಡಿಸ್ಕ್. ಅವೆರಡು ಡಿಪೆಂಡಿಂಗ್ ಆನ್ ದ ರಿಲೈಯಿಂಗ್ ಆನ್ ದ ರೊಟೇಟಿಂಗ್ ಪ್ಯಾಟರ್ನ್ ಮೇಲೆ ಡಿಪೆಂಡ್ ಆಗಿದೆ. ಅಲ್ಲಿ ಯಾವ ಟೆಕ್ನಾಲಜಿನ ಯೂಸ್ ಮಾಡಿದ್ವಿ ನಾವು? ಮ್ಯಾಗ್ನೆಟಿಕ್ ಟೆಕ್ನಾಲಜಿನ ಯೂಸ್ ಮಾಡಿದ್ವಿ. ಈಗ ನೆಕ್ಸ್ಟ್ ಬರ್ತಾ ಇರೋದು ಆಪ್ಟಿಕಲ್ ಡಿಸ್ಕ್. ಇಲ್ಲಿ ಆಪ್ಟಿಕಲ್ ಡಿಸ್ಕ್ ಅಲ್ಲಿ ವಿ ಆರ್ ಯೂಸಿಂಗ್ ಅ ಲೇಸರ್ ಲೈಟ್. ಇಲ್ಲಿ ಏನ್ ಲೈಟ್ ಅನ್ನ, ಇಲ್ಲಿ ಯಾವ ಟೆಕ್ನಾಲಜಿನ ಯೂಸ್ ಮಾಡ್ತೀವಿ ನಾವು ಡೇಟಾನ ರೀಡ್ ಅಂಡ್ ರೈಟ್ ಮಾಡಕ್ಕೆ ಅಂದ್ರೆ ಲೇಸರ್ ಲೈಟ್ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡ್ಬಿಟ್ಟು ಡೇಟಾನ ರೀಡ್ ಅಂಡ್ ರೈಟ್ ಮಾಡ್ತಾ ಇದೀವಿ. Different types of optical discs are available such as CDs, DVD and Blu-ray discs. First ನೋಡೋಣ CD ಅಂದ್ರೆ ಏನು ಅಂತ. CDs ನೀವು ನೋಡಿರ್ತೀರಲ್ಲ CDs are a circular disc that uses optical rays, usually lasers, to read and write the data. They are portable and stores up to 700 MB and it's a cheap also. CDs are inserted in the CPU cabinet. CD ನ ಎಲ್ಲಿ ಹಾಕ್ತೀರಾ ನೀವು? CPU ದಲ್ಲಿ ಒಂದು ಕ್ಯಾಬಿನೆಟ್, CPU ದಲ್ಲಿ CD ಡ್ರೈವ್ ಅನ್ನು ಹಾಕಕ್ಕೆ ಒಂದು ಕ್ಯಾಬಿನೆಟ್ ಇರುತ್ತಲ್ವಾ, ಅಲ್ಲಿ CD ನ ಹಾಕಿ ರೀಡ್ ಮಾಡ್ಕೊಂತ ಹೋಗ್ತೀರಾ. ನೆಕ್ಸ್ಟ್ ನೋಡೋಣ ಟೈಪ್ಸ್ ಆಫ್ CDs. 3 ಟೈಪ್ಸ್ ಆಫ್ CD ಬರ್ತಾ ಇದೆ. ಒಂದು CD-ROM, CD recordable, CD stands for compact disc. ಇನ್ನೊಂದು CD-RW, compact disc rewritable. CD-ROM ಏನ್ ಮಾಡುತ್ತೆ? ಇನ್ ವಿಚ್ ಯು ಕ್ಯಾನ್ ಓನ್ಲಿ ರೀಡ್ ಡೇಟಾ. ಏನು ಮ್ಯಾನುಫ್ಯಾಕ್ಚರರ್ ಅಲ್ಲಿ ರೈಟ್ ಮಾಡಿರ್ತಾರೆ ಅದನ್ನ ಮಾತ್ರ ನಾವೇನ್ ಮಾಡ್ತೀವಿ ಅಲ್ಲಿ ರೀಡ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಇದನ್ನ CD-ROM ಅನ್ನ ನಾವೇನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಜಸ್ಟ್ ಯೂಸ್ ಫಾರ್ ದ ಸಾಫ್ಟ್ವೇರ್ ಇನ್ಸ್ಟಾಲೇಷನ್, ಪ್ರೋಗ್ರಾಮ್ ಎಲ್ಲ ಸ್ಟೋರ್ ಮಾಡಕ್ಕೆ ನಾವು CD-ROM ನ ಯೂಸ್ ಮಾಡ್ತಾ ಇದೀವಿ. ಅಂದ್ರೆ ಆ CD ಅಲ್ಲಿ ಏನ್ ಡೇಟಾ ಇದೆ ಅದನ್ನ ನಾವು ಏನ್ ಮಾಡ್ಬೋದು? ಜಸ್ಟ್ ರೀಡ್ ಮಾಡ್ಕೋಬಹುದು. ಅದ್ರಲ್ಲೂ ಡೇಟಾನ ನಾವು ಹೊಸದಾಗಿ ಎಂಟರ್ ಮಾಡಕ್ಕೂ ಆಗೋದಿಲ್ಲ ಮತ್ತು ಅರೇಂಜ್ ಮಾಡಕ್ಕೂ ಆಗೋದಿಲ್ಲ. ನೆಕ್ಸ್ಟ್ ಬರ್ತಾ ಇರೋದು CDR, ಕಾಂಪ್ಯಾಕ್ಟ್ ಡಿಸ್ಕ್ ರೆಕಾರ್ಡಬಲ್. ಇಲ್ಲೇನಾಗುತ್ತೆ? ವಿ ಕ್ಯಾನ್ ರಿಟರ್ನ್ ಒನ್ಸ್. ಇದ್ರಲ್ಲಿ ನಾವೇನ್ ಮಾಡ್ಬೋದು ಅಂದ್ರೆ ರೈಟ್ ಮಾಡ್ಬೋದು ಮತ್ತು ರೀಡ್ ಮಾಡ್ಬೋದು, ಬಟ್ ವಿ ಕಾಂಟ್ ಎರೇಸ್. ಕಾಂಪ್ಯಾಕ್ಟ್ ಡಿಸ್ಕ್ ರೆಕಾರ್ಡಬಲ್, ಇಲ್ಲಿ ನಾವೇನ್ ಮಾಡ್ಬೋದು? ಡೇಟಾನ ರೆಕಾರ್ಡ್ ಮಾಡ್ಬೋದು. ಅದೇ ತರ CD-RW, ಕಾಂಪ್ಯಾಕ್ಟ್ ಡಿಸ್ಕ್ ರೀರೈಟಬಲ್, ಇಲ್ಲಿ ನಾವು ರೈಟ್ ಮಾಡ್ಬೋದು, ರೀಡ್ ಮಾಡ್ಬೋದು, ಎರೇಸ್ ಮಾಡ್ಬೋದು ಮತ್ತು ರೀರಿಟರ್ನ್ ಎಲ್ಲಾ ರೀತಿ ಆಪರೇಷನ್ಸ್ ಕೂಡ CD-RW ಅಲ್ಲಿ ಮಾಡ್ಕೋಬಹುದು. ಒಂದು CD-ROM, ಒಂದು CD-R, ಇನ್ನೊಂದು CD-RW. ಇಲ್ಲಿ ಎಷ್ಟರ ಸ್ಟೋರ್ಸ್ ಆಗ್ತದೆ? ಇಟ್ ಸ್ಟೋರ್ಸ್ ಅಪ್ ಟು 700 MB ಆಫ್ ಡೇಟಾ. ನೆಕ್ಸ್ಟ್ ನೋಡೋಣ DVD, ಡಿಜಿಟಲ್ ವರ್ಸಟೈಲ್ ಡಿಸ್ಕ್. ಏನು ಡೇಟಾ ಇಲ್ಲೂ ಕೂಡ ನಾವು ಲೇಸರ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಡೇಟಾನ ಸ್ಟೋರ್ ಮಾಡ್ತೀರಾ, ಬಟ್ ಕೆಪಾಸಿಟಿ ಏನಿದೆ? ದ ಕೆಪಾಸಿಟಿ ಆಫ್ ದ DVDs ಆರ್ 15 times ಮೋರ್ ದನ್ ದಿ CDs. ಏನು CD-ನ ಸ್ಟೋರ್ ಮಾಡ್ಕೊಂತ ಇತ್ತಲ್ಲ ಅದಕ್ಕಿಂತ ಏನಾಗ್ತದೆ? 15 types ಆಫ್ ಮ್ಯಾಕ್ಸಿಮಮ್ ಡೇಟಾ ನ ಸ್ಟೋರ್ ಮಾಡ್ಕೊಳ್ಳೋದ ಇದೆ, ಅಪ್ ಟು 4.7 to 17 GB. ಇದನ್ನ ಮಾಮೂಲಾಗಿ ನಾವ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ದೇ ಆರ್ ಯೂಸ್ ಟು ಸ್ಟೋರ್ ದ ರಿಚ್ ಮಲ್ಟಿಮೀಡಿಯಾ ಫೈಲ್ಸ್. ಈಗ ನಮ್ಮ ಫಿಲಮ್ಸ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಕ್ಕೆಲ್ಲ ಜಾಸ್ತಿಯಾಗಿ ನಾವೆಲ್ಲ ಯೂಸ್ ಮಾಡ್ತೇವೆ. ಫಿಲಮ್ಸ್ ಎಲ್ಲ ಇರುತ್ತಲ್ಲ DVD ಪ್ಲೇಯರ್ ಎಲ್ಲ ಹಾಕಿ ನೋಡ್ತೀವಿ, ಅವೆಲ್ಲ ಫಿಲಮ್ಸ್ ಎಲ್ಲ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ DVD ಡಿಸ್ಕ್ ಅಲ್ಲಿ ಸ್ಟೋರ್ ಮಾಡ್ತಾ ಇದ್ದಾರೆ. ದೇ ಆರ್ ಯೂಸ್ಲಿ ಯೂಸ್ ಟು ಸ್ಟೋರ್ ರಿಚ್ ಮಲ್ಟಿಮೀಡಿಯಾ ಫೈಲ್ಸ್. ದೇ ಆರ್ ಫಾಸ್ಟರ್ ಅಂಡ್ ಎನಾರ್ಮಸ್ ಕ್ಲಾರಿಟಿ ದನ್ CDs. ಇಲ್ಲಿ ಫಾಸ್ಟ್ ಅಂದ್ರೆ ಏನು ಅಂದ್ರೆ, ಈಗ ನಾವು ಕಂಪ್ಯೂಟರ್ ಹೊಸ ಇದನ್ನೆಲ್ಲ ಎಕ್ಸ್ಟರ್ನಲ್ ಆಗಿ ಆಡ್ ಮಾಡ್ತೀವಲ್ಲ ಕಂಪ್ಯೂಟರ್ ಅಲ್ಲಿ, ಅಂದ್ರೆ ಡೇಟಾ ಟ್ರಾನ್ಸ್ಫರ್ ಬೇಕಾಗತ್ತಾ ಅಂತ. ಇಲ್ಲಿ CD ಇಂದ ನಾವು ಕಂಪ್ಯೂಟರ್ಗೆ ಡೇಟಾ ಟ್ರಾನ್ಸ್ಫರ್ ಬೇಕಾಗುತ್ತೆ ಅಂದ್ರೆ ನಾವು ಇಲ್ಲಿ ಏನಂತ ಹೇಳ್ತೀವಿ? ಫಾಸ್ಟರ್ ಅಂತ ಕರಿತೀವಿ. ನೆಕ್ಸ್ಟ್ ಅಲ್ಲಿ ಟೈಪ್ಸ್ ಆಫ್ CDs ನೋಡಿದ್ವಿ. ಈಗ ಟೈಪ್ಸ್ ಆಫ್ DVD ನೋಡೋಣ. ಸೇಮ್ ಅಲ್ಲಿ ತರನೇ DVD-ROM ಇದೆ, DVD ರೆಕಾರ್ಡೇಬಲ್ ಇದೆ ಅಂಡ್ DVD ರೀರೈಟೇಬಲ್ ಇದೆ. ಇಲ್ಲಿ ರೆಕಾರ್ಡಬಲ್ ಅಲ್ಲಿ ನಾವೇನ್ ಮಾಡಿದ್ರೆ ರೀಡ್ ಓನ್ಲಿ ರೀಡ್ ದ ಡೇಟಾ ಮಾಡಬಹುದು. ಇಲ್ಲಿ DVD-R ಅಲ್ಲಿ ರೆಕಾರ್ಡ್ ಮಾಡ್ತೀರಾ, DVD-RW ಅಲ್ಲಿ ರೈಟ್, ರೀಡ್, ಅರೇಸ್ ಅಂಡ್ ರೀರಿಟರ್ನ್. ನೆಕ್ಸ್ಟ್ ನೋಡೋಣ ಬ್ಲೂ-ರೇ ಡಿಸ್ಕ್. ಈ ಬ್ಲೂ-ರೇ ಡಿಸ್ಕ್ ಅಲ್ಲಿ ಏನಾಗುತ್ತೆ? ಇದು ಯೂಸ್ ಟು ಸ್ಟೋರ್ ಸೆವೆರಲ್ ಅವರ್ಸ್ ಆಫ್ ಹೈ ಡೆಫಿನೇಷನ್ ವಿಡಿಯೋ. ಅಲ್ಲಿ ನಾವು CD ಮತ್ತು DVD ಅಲ್ಲಿ ಏನ್ ಲೇಸರ್ ಟೆಕ್ನಾಲಜಿನ, ಇನ್ ರೆಡ್ ಲೇಸರ್ ನ ಯೂಸ್ ಮಾಡ್ತಾ ಇದೀವಿ ಟು ರೀಡ್ ಅಂಡ್ ರೈಟ್ ದ ಡೇಟಾ. ಇನ್ ಬ್ಲೂ-ರೇ ಡಿಸ್ಕ್ ಅಲ್ಲಿ ವಿ ಆರ್ ಯೂಸಿಂಗ್ ದ ಬ್ಲೂ ಲೇಸರ್ ಟು ರೀಡ್ ಅಂಡ್ ರೈಟ್ ದ ಡೇಟಾ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಸಾಕಷ್ಟು 20 ಈ ಲೇಸರ್ ಇದು ಬ್ಲೂ-ರೇ ಡಿಸ್ಕ್ ಏನಾದ್ರೆ ಇಟ್ ಕಂಟೇನ್ಸ್ ಡ್ಯುಯಲ್ ಲೇಯರ್ ಇರ್ಬೋದು,
ಟ್ರಿಪಲ್ ಲೇಯರ್ ಇರ್ಬೋದು. ಅಂದ್ರೆ ಒಂದೊಂದು ಲೇಯರ್ ಕ್ಯಾನ್ ಸ್ಟೋರ್ ಅಪ್ ಟು 25 GB ಆಫ್ ಡೇಟಾ ಪರ್ ಲೇಯರ್. ಇಲ್ಲಿ ನಾವೇನಂದ್ರೆ ಇವೆಲ್ಲ ಏನಾಗಿದೆ CD, DVD ಅಂಡ್ ಬ್ಲೂರೇ ಡಿಸ್ಕ್ ಆಲ್ ಆರ್ ದಿ ಆಪ್ಟಿಕಲ್ ಡಿಸ್ಕ್. ಸೇಮ್ ಇದೆ ಎರಡು ಕಡೆ. ಈ DVD ಅಂಡ್ CD ಅಂಡ್ DVD ಯೂಸಸ್ ದ ರೆಡ್ ಲೇಸರ್. ಇಲ್ಲಿ ಬ್ಲೂರೇ ಡಿಸ್ಕ್ ಏನಾಗ್ತಾ ಇದೆ, ಬ್ಲೂ ಲೇಸರ್ ನ ಯೂಸ್ ಮಾಡ್ತಾ ಇದೆ. ಬಟ್ ಎಲ್ಲ ಟೆಕ್ನಾಲಜಿ ಎಲ್ಲ ಸೇಮ್ ಇದೆ. ಬಟ್ ಏನಾಗ್ತಾ ಇದೆ ಅಂದ್ರೆ ಅದು ಕ್ವಾಲಿಟಿ ಮತ್ತು ಸ್ಟೋರೇಜ್ ಏನಾಗ್ತಾ ಇದೆ, ಚೇಂಜ್ ಆಗ್ತಾ ಇದೆ ಆಪ್ಟಿಕಲ್ ಡಿಸ್ಕ್ ಅಲ್ಲಿ. ಫಸ್ಟ್ CD, ನೆಕ್ಸ್ಟ್ DVD. ಡಿವಿಡಿಗಿಂತ ಜಾಸ್ತಿ ಕೆಪಾಸಿಟಿ ಬೇಕು ಅಂದಾಗ ನಾವೇನ್ ಯೂಸ್ ಮಾಡ್ತೀವಿ, ಬ್ಲೂರೇ ಡಿಸ್ಕ್. ನೆಕ್ಸ್ಟ್ ನೋಡೋಣ ಸಾಲಿಡ್ ಸ್ಟೇಟ್ ಸ್ಟೋರೇಜ್ ಡಿವೈಸಸ್. ಇಲ್ಲಿ ಸಾಲಿಡ್ ಸ್ಟೇಟ್ ಸ್ಟೋರೇಜ್ ಡಿವೈಸಸ್ ಆರ್ ಬೇಸ್ಡ್ ಆನ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್, ದಟ್ ಇಸ್ ದ ಚಿಪ್ಸ್. ಇಲ್ಲಿ ಡಾಟಾ ನಾವೆಲ್ಲಿ ಸ್ಟೋರ್ ಮಾಡ್ತಾ ಇದೀವಿ, ಚಿಪ್ಸ್ ಅಲ್ಲಿ ಸ್ಟೋರ್ ಮಾಡ್ತಾ ಇದೀವಿ, ನೋ ಮೂವಿಂಗ್ ಪಾರ್ಟ್. ಅಲ್ಲಿ ಏನಾಗ್ತಾ ಇತ್ತು, ಮ್ಯಾಗ್ನೆಟಿಕ್ ಟೇಪ್ಸ್ ಅಲ್ಲೆಲ್ಲ ರೀಲ್ ಆಫ್ ದ ಟೇಪ್ಸ್ ಮೂವ್ ಆಗ್ತಾ ಇತ್ತು. ಮತ್ತೆ ಡಿಸ್ಕ್ ಅಲ್ಲಿ ಏನಾಗ್ತಾ ಇತ್ತು, ಹಾರ್ಡ್ ಡಿಸ್ಕ್ ಮತ್ತೆ ಫ್ಲಾಪಿ ಡಿಸ್ಕ್ ಅಲ್ಲಿ ಡಿಸ್ಕ್ ಸ್ಪಿನ್ ಆಗ್ತಾ ಇತ್ತು ರೀಡ್ ಅಂಡ್ ರೈಟ್ ಗೆ. ಆದ್ರೆ ಇಲ್ಲಿ ಸಾಲಿಡ್ ಸ್ಟೇಟ್ ಸ್ಟೋರೇಜ್ ಡಿವೈಸಸ್ ಅಲ್ಲಿ ಯಾವುದೇ ರೀತಿಯಾದ ಸ್ಪಿನ್ನಿಂಗ್ ಇಲ್ಲ, ರೀಲಿಂಗ್ ಇಲ್ಲ, ಏನೂ ಇಲ್ಲ. ಇದು ಸ್ಟೋರ್ ದ ಡೇಟಾ ಇನ್ ದ ಡೇಟಾ ಎಲ್ಲಿ ಸ್ಟೋರ್ ಮಾಡ್ತಾ ಇದೆ, ಇಲ್ಲಿ ಇನ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. ದೇ ಯೂಸ್ ಸ್ಪೆಷಲ್ ಮೆಮೊರಿ ಕಾರ್ಡ್, ಫ್ಲಾಶ್ ಮೆಮೊರಿನ ಯೂಸ್ ಮಾಡಿಕೊಂಡು ಡೇಟಾನ ಸ್ಟೋರ್ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಯಾವ್ಯಾವುದು, ಪೆನ್ ಡ್ರೈವ್ ಆಗಿರ್ಬೋದು, ಮೆಮೊರಿ ಕಾರ್ಡ್ ಆಗಿರ್ಬೋದು, SD ಕಾರ್ಡ್ಸ್ ಆಗಿರ್ಬೋದು. ದೇ ಆರ್ ದಿ ಎಕ್ಸಾಂಪಲ್ಸ್ ಆಫ್ ಸಾಲಿಡ್ ಸ್ಟೇಟ್ ಸ್ಟೋರೇಜ್ ಡಿವೈಸಸ್. ನಾವು ಪಾಪ್ಯುಲರ್ ಆಗಿ ಈಗ ನೋ ಡೇಸ್ ಅಲ್ಲಿ ನಾವೇನ್ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಈ ಸಾಲಿಡ್ ಸ್ಟೇಟ್ ಸ್ಟೋರೇಜ್ ಡಿವೈಸಸ್ ಅನ್ನೇ ಜಾಸ್ತಿ ಯೂಸ್ ಮಾಡ್ತೀವಲ್ವಾ. ಫಾರ್ ಎಕ್ಸಾಂಪಲ್ ದೇ ಆರ್ ಮೋರ್ ಪಾಪ್ಯುಲರ್. ಎಲ್ಲರೂ ಕೂಡ ಈಗ ನಮ್ ಪಾಪ್ಯುಲರ್, ಚೀಪ್ ಮತ್ತು ರಿಲಯಬಲ್. ಈಗ ಜಾಸ್ತಿ ನಾವು ಮೆಮೊರಿ ಕಾರ್ಡ್, ಈಗ ನನ್ನ ಮೊಬೈಲ್ ಅಲ್ಲಿ ಏನಾಗಿರುತ್ತೆ, ಏನೋ ಡೇಟಾನ ಸ್ಟೋರ್ ಮಾಡಿರ್ತೀವಿ. ಮೊಬೈಲ್ ಕರೆಕ್ಟ್ ಆದ್ರೂ ಕೂಡ ಮೊಬೈಲ್ ಅಲ್ಲಿರೋ ಡೇಟಾ, ಫೋಟೋಸ್ ಎಲ್ಲ ನಮ್ಮ ಮೆಮೊರಿ ಕಾರ್ಡ್ ಅಲ್ಲಿ ಇದ್ದಾಗ ನಾವೇನ್ ಮಾಡ್ಬೋದು, ತಗೋಬಹುದಲ್ಲ ಇಮೇಜಸ್ ನ. it's reliable and we can available in different sizes also and in the different cost and efficient. ಈಗ ನಮ್ಮ ಪೆನ್ ಡ್ರೈವ್ ಏನಾಗುತ್ತೆ, USB ಕೇಬಲ್, ಇದು ಸ್ಟೋರ್ಸ್ ಅಪ್ ಟು 1 TB ಅಷ್ಟು, 1 ಟೆರಾಬೈಟ್ ಅಷ್ಟು ಇನ್ಫಾರ್ಮೇಶನ್ ಸ್ಟೋರ್ ಮಾಡುವಂತ ಪೆನ್ ಡ್ರೈವ್ಸ್ ಕೂಡ ಅವೈಲೇಬಲ್ ಇದೆ. ಅಂಡ್ ಅದನ್ನ ನಾವೇನ್ ಮಾಡುದು, USB ಕನೆಕ್ಟರ್ ಮೂಲಕ ಹಾಕೊಂಡ್ಬಿಟ್ಟು ಎಲ್ಲದಕ್ಕೂ TVಸಿಗೂ ಹಾಕಬಹುದು ಬೇಕಾದ್ರೆ. ನೆಕ್ಸ್ಟ್ ಈಗ ಸೆಟಪ್ ಬಾಕ್ಸ್ ಎಲ್ಲ ಪೆನ್ ಡ್ರೈವ್ ಹಾಕೊಂಡು ಫಿಲ್ಮ್ ನೋಡ್ತಾರಲ್ವಾ, ಮತ್ತೆ ಲ್ಯಾಪ್ಟಾಪ್ಸ್ ಆಗಿರ್ಬೋದು, ಎಲ್ಲದಕ್ಕೂ ಹಾಕೊಂಡು ಡೇಟಾನ ಟ್ರಾನ್ಸ್ಫರ್ ಮಾಡ್ಕೋಬಹುದು. ನೆಕ್ಸ್ಟ್ ಮೆಮೊರಿ ಕಾರ್ಡ್ಸ್. They are used in digital cameras, mobile phones. They come with a different storage capacity and size. Just as the micro cards ಬರ್ತವೆ, ಮಿಲಿ ಕಾರ್ಡ್ಸ್ ಬರ್ತವೆ. In different size capacity ಇಲ್ಲಿ ಎಷ್ಟು GB ಗಳು, 2GB ಇಂದ 4GB ಅಪ್ ಟು 64GB ತನಕ ಏನಾಗ್ತಾ ಇದೆ, ನಮಗೆ ಮೆಮೊರಿ ಕಾರ್ಡ್ಸ್ ಅವೈಲೇಬಲ್ ಇದೆ. ನಾವೇನೇನೆಲ್ಲ ನೋಡಿದ್ವಿ ಇವತ್ತು, ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ ಅಲ್ಲಿ ಒಂದು ಸೀಕ್ವೆನ್ಷಿಯಲ್ ಆಕ್ಸೆಸ್ ಇದೆ, ಇನ್ನೊಂದು ಡೈರೆಕ್ಟ್ ಆಕ್ಸೆಸ್ ಇದೆ. ಸೀಕ್ವೆನ್ಷಿಯಲ್ ಆಕ್ಸೆಸ್ ಮೀನ್ಸ್ ಮ್ಯಾಗ್ನೆಟಿಕ್ ಟೇಪ್ಸ್. ಡೈರೆಕ್ಟ್ ಆಕ್ಸೆಸ್ ಅಲ್ಲಿ 3 ಟೈಪ್ಸ್ ಬರ್ತಾ ಇದೆ, ಮ್ಯಾಗ್ನೆಟಿಕ್, ಆಪ್ಟಿಕಲ್ ಅಂಡ್ ಮೆಮೊರಿ ಸ್ಟೋರೇಜ್. ಮ್ಯಾಗ್ನೆಟಿಕ್ ಅಲ್ಲಿ ಡಿವೈಡ್ ಮಾಡಿದ ಫ್ಲಾಪಿ ಅಂಡ್ ಹಾರ್ಡ್ ಡಿಸ್ಕ್ ಬಿಲಾಂಗ್ಸ್ ಟು ಮ್ಯಾಗ್ನೆಟಿಕ್ ಡಿಸ್ಕ್. CD-ROM, DVD and Blu-ray disc belongs to optical disc. Flash drive and memory card belongs to memory storage. So belongs to solid state memories. Thank you.